ಲೈವ್ ಆಗಿ ತೋರಿಸ್ತಾ ಇದೀವಿ. ಮಾಗಡೀಸ್ ಪೌಡರ್, ಮಸಾಲಾ ಪೌಡರ್ದು ತಿಳಿಸಾರಿನ ಪುಡಿ ಇವತ್ತು. ಹೌದು. ಓ, ಡ್ರೈ ರೋಸ್ಟ್ ಮಾಡೋದಿಲ್ಲ, ಎಣ್ಣೆ ಹಾಕಿದ್ರೆ ಸ್ವಲ್ಪ ವಾಸನೆ ಬಂದಂಗೆ ಆಗುತ್ತೆ. ಯೂಶಲಿ ಅರಿಶಿನದ ಕೊಂಬು ಹಾಕ್ತೀವಿ, ನಾನು ಒಟ್ಟಿಗೆ ಅರಿಶಿನದ ಕೊಂಬನ್ನ ಪುಡಿ ಮಾಡಿಸಿ ಇಟ್ಬಿಟ್ಟಿರ್ತೀನಿ. ನನಗೆ ತಿಳಿಸಾರ ಅಂದ್ರೆ ಎಲ್ಲಿ ತಿಳಿಸಾರ ಸಿಗುತ್ತೆ ಅಲ್ಲಿ ಹೋಗ್ಬೇಕು. ನೋಡಿ, ಖಾರವಾಗಿ ಹುಳಿಯಾಗಿ ಆ ಟೊಮೆಟೊದು ಆಹಾ ಅದ್ಭುತವಾದ ರುಚಿ. ಪುಡಿ, ತಿಳಿಸಾರಿನ ಪುಡಿ, ಅಲ್ಲೇ ಇರೋದೆಲ್ಲ ಗಮ್ಮತ್ತು. ನಮಸ್ಕಾರ ವೀಕ್ಷಕ ಬಂಧುಗಳೇ, ಸುಧಾ ಮಾಗಡಿ ಅಮ್ಮ ಅವರು ಹಲವಾರು ನೀವು ರೆಸಿಪಿ ನೋಡಿದ್ರಾಗಲೇ. ನಾಗರಬಾವಿಗೆ ಬಂದಿದ್ದೀವಿ ಅವ್ರ ಮನೆಗೆ. ಅವರ ಒಂದು ಶೈಲಿ ಅಂದರೆ ಬ್ರಾಹ್ಮಣ ಶೈಲಿ, ಸ್ಮಾರ್ತ ಬ್ರಾಹ್ಮಣ ಶೈಲಿಯಲ್ಲಿ ಮಾಡಿ ತೋರಿಸ್ತಾರೆ. ಪುಡಿಗಳು ಭಾಳ ಫೇಮಸ್ಸು. ನಮ್ಮ ಸುನೇತ್ರಾ ಪಂಡಿತ್ ಆರ್ಟಿಸ್ಟ್, ನಿಮಗೆಲ್ಲ ಚಿರಪರಿಚಿತ, ಅವರ ರಿಲೇಟಿವ್ ಆಗಬೇಕು. ಸೊ ಅವರು ನಮಗೆ ಪರಿಚಯ ಮಾಡಿಕೊಟ್ಟಿದ್ದು. ಹೀಗಾಗಿ ಈ ಪೌಡ್ರುಗಳು ಸಿಕ್ಕಾಪಡೆ ಫೇಮಸ್ ಅಂತೆ, ಸೆಲೆಬ್ರಿಟೀಸು ತೊಗೊಳ್ತಾರೆ ಆರ್ಡರ್ ಮಾಡಿ. ಸೊ ಅಂಥದ್ದೇ ಇವತ್ತು ತಿಳಿಸಾರಿನ ಪುಡಿ ಭಾಳ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಆ ತಿಳಿಸಾರಿನ ಪುಡಿಯ ರೆಸಿಪಿ ನೋಡೋಕ್ಕೆ ಬಂದಿದ್ದೀವಿ ನಾವು ಇವತ್ತು. ಬನ್ನಿ, ಸುಧಾ ಮಾಗಡಿ ಅಮ್ಮ ಅವರ ತಿಳಿಸಾರಿನ ಪುಡಿಯ ರೆಸಿಪಿ. ಅಮ್ಮ ನಮಸ್ಕಾರ. ನಮಸ್ಕಾರ. ಸುಮಾರು ದಿನ ಆಯಿತು. ಹೌದು. ಈಗ ಹಬ್ಬಗಳ ಸೀಸನ್ನು, ಗೌರಿ ಗಣೇಶ ಎಲ್ಲ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾವು ಬಂದಿದ್ದೀವಿ. ಆಮೇಲೆ ನಿಮ್ಮಲ್ಲಿ ಆಕ್ಚುಲಿ ನಮಗೆ ಕಾಮೆಂಟ್ಸ್ ಬಂತು, ತಿಳಿಸಾರಿನ ಪುಡಿ ತುಂಬಾ ಚೆನ್ನಾಗಿರುತ್ತೆ. ಹೌದು ಹೌದು. ನಿಮ್ಮ ಸ್ಟೈಲ್, ನಮ್ದು ಬ್ರಾಹ್ಮಣ ಶೈಲಿ ತಿಳಿಸಾರು ತುಂಬಾ ಫೇಮಸ್. ಎಲ್ಲಾರು ಯಾರ ಮನೆಗೆ ಹೋದ್ರು ತಿಳಿಸಾರು ಇರ್ಲೇಬೇಕು, ಎಲ್ಲಾರ ಮನೆಯಲ್ಲೂ. ಮನೆಯಲ್ಲ, ಏನ್ ಮಠಕ್ಕೆ ಹೋದ್ರು ಹೌದು ಆ ಸಾರು ಬರ್ಲೇಬೇಕು. ಹೌದು ಹೌದು. ಅದಕ್ಕಾಗಿ ಕಾಯ್ತಿರ್ತಾರೆ. ಆಮೇಲೆ ಆ ಒಂದು ಲೋಟದಲ್ಲಿ ತೊಗೊಂಡು ಕುಡಿತಾರೆ. ಹೌದು. ಆಮೇಲೆ ಆರೋಗ್ಯಕ್ಕೂ ಅದು ತುಂಬಾ ಒಳ್ಳೆ, ಡೈಜೆಷನ್ ಎಲ್ಲದಕ್ಕೂ ಒಳ್ಳೆ, ತುಂಬಾ ಒಳ್ಳೇದು. ಇದು ನಮ್ದು ರಸಂ. ಮಾಗಡೀಸ್ ರಸಂ ಪೌಡರ್ ನೋಡಿ, 100 ಗ್ರಾಮ್ಸ್ ಪೌಡರ್ ಪ್ಯಾಕೆಟ್. ಇದು 70 ರೂಪಾಯಿ. ಸೊ ಇದೇ ಇವತ್ತು ಮಾಡಿ ತೋರಿಸ್ತೀರಾ ನಮಗೆ? ಹೌದು, ಯಾವ ರೀತಿ ಹೆಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ನಮಸ್ಕಾರ. ನಮಸ್ಕಾರ. ಏನೇನು ಎಷ್ಟು ಮಾಡ್ತಿದ್ದೀವಿ ಇವತ್ತು? ಇವಾಗ ಒಂದು 1/4 kg ಆಗೋಷ್ಟು ಮಾಡೋಣ. ಒಂದು 200 ಗ್ರಾಮ್ ಕೊತ್ತಂಬರಿ ಬೀಜ ಇಟ್ಕೊಂಡಿದ್ದೀನಿ. ಒಂದು 100 ಗ್ರಾಮ್ ಗುಂಟೂರು, 100 ಗ್ರಾಮ್ ಬ್ಯಾಡಗೆ ಮೆಣಸಿನ್ಕಾಯಿ, ಆಮೇಲೆ ಒಂದು 60 ಗ್ರಾಮ್ ಮೆಣಸು, ಒಂದು 70 ಗ್ರಾಮ್ ಜೀರಿಗೆ, ಒಂದು 15 ಗ್ರಾಮ್ ಮೆಂತ್ಯ, 15 ಗ್ರಾಮ್ ಇದು 15 ಗ್ರಾಮ್ ಇಲ್ಲಾಂದ್ರೆ 2 ಸ್ಪೂನ್ ಅಂತ ಅನ್ಕೋಬಹುದು ನಾವು ಇದನ್ನ. ಸಾಸಿವೆ, ಸ್ವಲ್ಪ ಅರಿಶಿನ, ಇಂಗು, ಕರ್ಬೇವಿನ ಸೊಪ್ಪು. ಈ ಸಾಸಿವೆ ಮುಟ್ಟು ಸ್ಪೂನ್ ಲೆಕ್ಕದಲ್ಲಿ ಹೇಳೋದಾದ್ರೆ ಎಷ್ಟು ಹಾಕೊಳ್ತೀವಿ? 2 ಸ್ಪೂನು. 2 ಸ್ಪೂನ್ ಮೆಂತ್ಯ, ಒಂದು 2 ಸ್ಪೂನ್ ಅರಿಶಿನ, 1 ಸ್ಪೂನ್ ಅಷ್ಟು ಇಂಗು, 1 ಹಿಡಿ ಅಷ್ಟು ಕರ್ಬೇವಿನ ಸೊಪ್ಪು. ಇಷ್ಟೇ ಅದಕ್ಕೆ ಬೇಕಾಗಿರೋದು. ಫಸ್ಟ್ ಇವಾಗ ಒಂದು ಬಾಣಲೆ ಇಟ್ಕೊಂಡು ಸ್ಟವ್ ಅಂಟಿಸ್ಕೊತೀನಿ. ಕೊತ್ತಂಬರಿ ಬೀಜ ಹಾಕ್ಕೊಂಡು ಎಲ್ಲಾನು ಡ್ರೈ ರೋಸ್ಟ್, ಯಾವುದು ಎಣ್ಣೆ ಹಾಕಿ ಇದು ಮಾಡಲ್ಲ. ಡ್ರೈ ರೋಸ್ಟ್ ಮಾಡೋದ್ರಿಂದ ಜಾಸ್ತಿ ದಿನ ಇಟ್ಕೋಬಹುದು. ಡ್ರೈ ರೋಸ್ಟ್ ಮಾಡೋದಿಲ್ಲ, ಎಣ್ಣೆ ಹಾಕಿದ್ರೆ ಸ್ವಲ್ಪ ವಾಸನೆ ಬಂದಂಗೆ ಆಗತ್ತೆ. ಇದೊಂದು 5 ನಿಮಿಷ ಚೆನ್ನಾಗಿ ವಾಸನೆ ಗಮ್ಮಂತ ಬರಬೇಕು. ಲೈವ್ ಆಗಿ ತೋರಿಸ್ತಾ ಇದೀವಿ. ಮಾಗಡೀಸ್ ಪೌಡರ್, ಮಸಾಲಾ ಪೌಡರ್ದು ತಿಳಿಸಾರಿನ ಪುಡಿ ಇವತ್ತು. ಹೌದು. ಇವಾಗ ಇದು ಆಗಿದೆ, ಗಮ್ಮಂತ ವಾಸನೆ ಬರ್ತಿದೆ. 2-3 ನಿಮಿಷ ಮಾಡಿದೀವಿ. ಹೌದು. ಇದನ್ನ ತೆಗೆದಿಟ್ಕೊಳ್ಳೋಣ. ಇದನ್ನ ಒಂದು ಪಾತ್ರೆಗೆ, ತಟ್ಟೆಗೆ ಹಾಕೋಣ. ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿ, ಇದು ಒಂಚೂರು ಎಲ್ಲ ಡ್ರೈ ರೋಸ್ಟ್. ಆದಷ್ಟು ಸ್ವಲ್ಪ ಸಣ್ಣ ಉರಿಲಿ ಇದನ್ನ ಇಟ್ಕೊಂಡು ಮಾಡ್ಕೋಬೇಕು. ಜೋರು ಉರಿಲಾದ್ರೆ ಕಪ್ಪಗಾಗಿ ಹೋಗುತ್ತೆ. ಇಷ್ಟಿದ್ರೆ ಒಂದೇ ಸಮ ಆಗತ್ತೆ. ಹಿಂಗೆ ಮಾಡ್ತಾ ಇರಬೇಕು. ಹೌದು, ಸ್ವಲ್ಪ ಇದು ಕೆಳಗಡೆ ಕಪ್ಪಗಾಗಿ ಹೋಗ್ಬಿಡುತ್ತೆ. ಆಮೇಲೆ ಬೀಜ ಎಲ್ಲ ಇರುತ್ತಲ್ಲ, ಅದೆಲ್ಲ ಕಪ್ಪಗಾಗಬಾರ್ದು. ಇದಾಗಿದೆ. ಇದನ್ನ ತೆಗೆದು ಒಂದು ಇದಕ್ಕೆ ಹಾಕೊಂಡ್ಬಿಡೋಣ. ನೆಕ್ಸ್ಟ್ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ.
ಇಷ್ಟೊತ್ತಾಯ್ತು ಈಗ ಇದು ಸ್ವಲ್ಪ ಆಯ್ತು ರೀ ಇದು ಆಗಿದೆ ಆಗಿದೆ ಜೀರಿಗೆ ಮೆಣಸು ಹಾಕೋಣ, ಒಟ್ಟಿಗೆ ಹಾಕೊಂಡು ಹುರಿಬೋದು. ಇದು ಜೀರಿಗೆ ನೋಡಿ ಕಲರ್ ಚೇಂಜ್ ಆಗಿದೆ, ಇದಾಗಿದೆ. ಓಕೆ, ಸ್ಮೆಲ್ಲು ಬರ್ತಾ ಇದೆ ಗಮ್ಮತ್ತ. ಇವಾಗ ಮೆಂತ್ಯ, ಸಾಸಿವೆ, ಇಂಗು 3 ಒಟ್ಟಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಬಿಸಿ ಬಾಣಲಿ ಬಿಸಿಗೆ ಅರ್ಧ ಆಗೋಗುತ್ತಿದ್ದು, ಸುಮ್ಮನೆ 1-2 ಸತಿ ಹಿಂಗಂದ್ರೆ ಸಾಕು. ಮೆಂತ್ಯ ಒಂಚೂರು ಕಲರ್ ಚೇಂಜ್ ಆದರೆ ಸಾಕು. ಆಯ್ತು ನೋಡಿ, ಮೆಂತ್ಯನೂ ಚೇಂಜ್ ಆಯಿತು. ಇದನ್ನು ಇದಕ್ಕೆ ಹಾಕೋದು. ಕರ್ಬೇವಿನ ಸೊಪ್ಪನ್ನ ಬಿಸಿ ಬಾಣಲಿಗೆ ಹಾಕಿ ಸ್ವಲ್ಪ ಇದು ಮಾಡಿ, ಈ ಅರಿಶಿನ ಬಿಸಿಗೆ ಇದು ಮಾಡ್ತೀವಲ್ಲ ಅದ್ರ ಮೇಲೆ ಹಾಕಿದ್ರೆ ಸಾಕು. ಯೂಶಲಿ ಅರಿಶಿನದ ಕೊಂಬು ಹಾಕ್ತೀವಿ, ನಾನು ಒಟ್ಟಿಗೆ ಅರಿಶಿನದ ಕೊಂಬನ್ನ ಪುಡಿ ಮಾಡಿಸಿ ಇಟ್ಬಿಟ್ಟಿರ್ತೀನಿ. ಹಾಗೆ ಪುಡಿ ಹಾಕಿದ್ರೆ ಅಲ್ಲಿ ಸೀದೋಗ್ಬಿಡುತ್ತೆ, ಕಪ್ಪಗಾಗೋಗುತ್ತೆ. ಹಾಕಿದ ತಕ್ಷಣನೇ ಸಾರಿನ ಘಮ ಘಮ ಅಂತ ಬರ್ತಾ ಇದೆ. ಇದಿರಲಿ ಸ್ವಲ್ಪ ಬಾಣಲಿಲಿ ಹಾಗೆ. ನಾವು ಇದೆಲ್ಲ ಮಿಷಿನ್ಗೆ ಹಾಕೊಳ್ಳೋಷ್ಟಕ್ಕೆ ಅದು ಸ್ವಲ್ಪ ಗರಿಗರಿಯಾಗತ್ತೆ. ನಾವು ಫಸ್ಟು ಮೆಣಸಿನ್ಕಾಯಿನ ಒಂದು ಸತಿ ಮಿಷಿನ್ಗೆ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಇಷ್ಟ ಆಗಿರುತ್ತೆ. ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣ. ಕರ್ಬೇವಿನ ಸೊಪ್ಪು ಆಗಿದೆ, ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಫೈನಲ್ಲಿ ಇನ್ನೊಂದು ಸತಿ ಮಿಕ್ಸಿ ಮಾಡೋಣ. ಇದು 1-2 ಸತಿ ಮಿಕ್ಸಿ ಮಾಡಬೇಕಾಗತ್ತೆ. ಒಂದು ಸತಿ ಮಾಡಿ ಇದನ್ನು ಜರಡಿ ಮಾಡಿಬಿಟ್ಟು ಆಮೇಲೆ ಇನ್ನೊಂದು ಸತಿ ಫೈನಲ್. ಇದನ್ನು ನಾವು ಎಲ್ಲ ಮಾಡಿಕೊಂಡು ಜರಡಿ ಮಾಡಿ ಇನ್ನೊಂದು ಸತಿ ಹಾಕಬೇಕಾಗತ್ತೆ. ಒಂದು ಸತಿ ಜರಡಿ ಮಾಡ್ಬೇಕು ಇದನ್ನ, ಯಾಕಂದ್ರೆ ಸ್ವಲ್ಪ ತರಿ ಇದೆ ಅಲ್ಲ. ಇದು ಕಂಪ್ಲೀಟ್ 1 ರೌಂಡ್ ಮಿಕ್ಸಿಗೆ ಆಗಿದೆ. ಇದನ್ನ ಇನ್ನೊಂದು ಸತಿ ಜರಡಿ ಮಾಡಿ ಫೈನಲ್ ಮಿಕ್ಸಿಗೆ ಹಾಕಿದ್ರೆ ರೆಡಿ ಇದು. ಓಕೆ, ಎಲ್ಲ ಮಾಡಿ. ಸೊ ಇವಾಗ ಇದು 1 ರೌಂಡ್ ಆಗಿದೆ. ಇದನ್ನ ಇನ್ನೊಂದು ರೌಂಡ್ ಮಿಕ್ಸಿಗೆ ಹಾಕಿ ತಿರ್ಗಾ ಒಂದ್ಸತಿ ಜರಡಿ ಮಾಡಿ ಆಯ್ತು. 2ನೇ ರೌಂಡ್ ಇದು ಮಿಕ್ಸಿಗೆ ಆಗಿದೆ. ಇದು ಇನ್ನೊಂದ್ಸತಿ ಮಿಕ್ಸಿ ಮಾಡ್ಬಿಟ್ಟು ಫೈನಲ್ ಇನ್ನೊಂದ್ಸತಿ ಹಾಕ್ಬೇಕಷ್ಟೇ ಜರಡಿ ಮಾಡಿ. ಕಲರ್ ನೋಡಿ ಅವಾಗಗೂ ಇವಾಗಗೂ ಸ್ವಲ್ಪ ಚೇಂಜ್ ಇರುತ್ತೆ. ಹೌದು, ಇದು ಫೈನಲ್ ಆಗಿದೆ. ಇದನ್ನು ಮಿಕ್ಸ್ ಮಾಡಿಬಿಟ್ರೆ ಕರೆಕ್ಟ್ ಕಲರ್ ಬರುತ್ತೆ. ಈ ಬ್ಯಾಡ್ಗೆ ಮೆಣಸಿನ್ಕಾಯ್ದು ಸಮ್ಮರಲ್ಲಿ ಡಾರ್ಕ್ ಕಲರ್ ಬರುತ್ತೆ. ಈ ಸ್ವಲ್ಪ ಜಾಮ ಇದು ಇದೆ, ಕಲರು ಕಮ್ಮಿ ಆಗುತ್ತೆ. ಮೆಣಸಿನ್ಕಾಯ್ದು ಯಾವ ಕಲರ್ ಇರುತ್ತೋ ಅದೇ ಕಲರೇ ಬರುತ್ತದ. ಹೌದೌದು. ಇವಾಗ ತಿಳಿ ಸಾರಿನ ಪುಡಿ ನಿಮ್ಮ ಶೈಲಿ ಸ್ಮಾರ್ತ ಬ್ರಾಹ್ಮಣ ಸ್ಟೈಲ್ ಇದು ರೆಡಿ ಆಯ್ತು. ಓಹೋ, ಸೊ ಇದನ್ನ ನೀವು ಆರ್ಡರ್ ಮಾಡಬೇಕು ಅಂದ್ರೆ ನಿಮ್ಮ ನಂಬರಿಗೆ ಫೋನ್ ಮಾಡಿದ್ರೆ ಸಾಕು, ಎಲ್ಲ ಹೇಳ್ತೀರಾ ಹೆಂಗ್ ತಗೊಳ್ಬೇಕು ಅಂತ. ಇದು ಒಂದು 100 ಗ್ರಾಮ್ಸ್ಗೆ 70 ರೂಪೀಸ್. 70. ಇವಾಗ ನೀವು ಪುಡಿ ಅಂತ ಹೇಳ್ಬಿಟ್ರಿ. ಈಗ ನಮಗೆ ಒಂದು ಕುತೂಹಲ, ಹೆಂಗಿರ್ಬೋದು ಇದರ ಸಂಬಂಧ. ಓಕೆ, ಅದನ್ನೊಂದು ತೋರಿಸ್ಬಿಡೋಣ ಮಾಡಿ. ದಿಢೀರಾಗಿ ತೋರಿಸ್ಬಿಡಿ. ಹೇಗೆ ಖಂಡಿತ. 100 ಗ್ರಾಮ್ ಬೇಳೆ ನಾನು ಇಟ್ಟಿದ್ದೀನಿ. ಒಂದು 4-5 ಜನಕ್ಕೆ ಸಾರಾಗತ್ತೆ. ಇದನ್ನ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಬೇಳೆನ ಕಟ್ಟು ಚೆನ್ನಾಗಿ ಬಿಡತ್ತೆ. ತೊಗರಿಬೇಳೆ ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಇದಕ್ಕೆ ನೀರು ಹಾಕೋಣ. ಬೇಳೆ ಕುದಿತಾ ಇದೆ, ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೋಣ. ಒಂದು ಗ್ಲಾಸ್ ನೀರು ಹಾಕ್ಬೇಕು. ವಾವ್,
ಓ, ಒಟ್ಟಿಗೆ ರಸಮ್ಮು ಸಿಕ್ಬಿಡ್ತು ನಮಗೆ. ಇದು ಟೊಮೆಟೊನ ಎರಡು ಟೊಮೆಟೊನ ಮಿಕ್ಸಿಗೆ ಹಾಕಿಟ್ಟಿದ್ದೀನಿ. ಅದನ್ನೇ ಇದಕ್ಕೆ ಹಾಕ್ಬಿಡೋಣ. ಕುದಿಲಿ ಚೆನ್ನಾಗಿದೆ. ಇವಾಗ ಇದು ಪೌಡರ್, ಇದು ಈ ಪೌಡರ್ ಬಂದು ತಿಳಿಸಾರಿ ಯೂಸ್ ಮಾಡಿದೆ, ಮತ್ತೇನು ಯೂಸ್ ಮಾಡ್ಬೋದು? ಇದನ್ನ ತಿಳಿಸಾರು ಅಲ್ಲದೆ ನಾವು ಆಲೂಗಡ್ಡೆ ಪಲ್ಯಕ್ಕೆ ಮಾಡ್ತೀವಿ. ಆಮೇಲೆ ಪಲ್ಯಕ್ಕೆ ಹಾಕ್ಬಿಟ್ಟು ಫ್ರೈ ಮಾಡಿ ಫ್ರೈಡ್ ಪಲ್ಯ. ಆಮೇಲೆ ಗೊಜ್ಜೋಲಕ್ಕಿ ಯೂಶಲಿ ಎಲ್ಲರೂ ರೆಡಿ ನೆನೆಸಿಟ್ಬಿಟ್ಟು ಮಾಡ್ತಾರೆ. ನಾವು ಅದನ್ನ ಟ್ರಾವೆಲಿಂಗ್ಗೋಸ್ಕರ ನಾವು ಇದೇ ಪುಡಿ ಯೂಸ್ ಮಾಡಿಕೊಂಡು ಗೊಜ್ಜೋಲಕ್ಕಿ ಮಾಡ್ತೀವಿ. ಅದೇನಂದ್ರೆ ನೀವು ಟ್ರಾವೆಲಿಂಗ್ ಹೋಯ್ತು ಅಥವಾ ಕೆಲ್ಸಕ್ಕೆ ಹೋಗೋರು ಅರ್ಜೆಂಟಾಗಿ ಒಂದು ಪ್ಯಾಕೆಟ್ ಓಪನ್ ಮಾಡಿದ್ರೆ ಇಬ್ಬರು ತಿನ್ಬೋದು. ಅದನ್ನ ನೀರಲ್ಲಿ ನೆನೆಸಿಟ್ಬಿಟ್ಟು ಅದು ಹಂಗೆ ಎಲ್ಲ ವಿತ್ ಒಗ್ಗರಣೆ ಎಲ್ಲ ರೆಡಿ ಇರುತ್ತೆ. ಈ ತಿಳಿಸಾರಿಗೆ ಎಷ್ಟು ಹಾಕ್ಬೇಕಮ್ಮ? ಇವಾಗ ಒಂದು ಚಿಕ್ಕ ಇದರಲ್ಲಿ ಒಂದು ದೊಡ್ಡ ಸ್ಪೂನ್ ಹಾಕಿದ್ರೆ ಸಾಕು. ನಮ್ಗೆ ಇದೊಂದು ಹಾಕ್ಬಿಟ್ರೆ ಒಂದು ಹಾಕಿದ್ರೆ ಸಾಕು. ಸೊ ನಾರ್ಮಲ್ ಪ್ರಕಾರ ಒಂದು 2 ಟೇಬಲ್ ನೋಡ್ಬೋದು. ಹಾಕಿ ಅಕಸ್ಮಾತ್ ನಿಮಗೆ ಜಾಸ್ತಿ ಖಾರ ತಿನ್ನೋರಿದ್ರೆ ಇನ್ನೊಂಚೂರು ಬೇಕಂದ್ರೆ ಹಾಕೋಬಹುದು. ನಾರ್ಮಲ್ ಸ್ಪೂನ್ ತರ ಹೋದ್ರೆ 2 ಟೇಬಲ್ ಸ್ಪೂನ್. ಬಣ್ಣ ಬಂತು ನಮಗೆ. ತಿಳಿಸಾರು ಅಂದ್ರೆ ಎಲ್ಲಿ ತಿಳಿಸಾರು ಸಿಗುತ್ತೆ ಅಲ್ಲಿ ಹೋಗ್ಬಿಡ್ತೀವಿ. ಬರ್ತ್ಡೇ ಕೇಕ್ ಸಿಕ್ಕಲ್ಲಿ ಹೋಗ್ತಾರಲ್ಲ ಹಂಗೆ. ಇದಕ್ಕೆ ನೆಕ್ಸ್ಟ್ ಉಪ್ಪು. ಇದು 2 ಸ್ಪೂನ್ ಉಪ್ಪು, 2ರಿಂದ 3 ಸ್ಪೂನ್. ಇನ್ನೊಂದು ಚೂರು ನಿಮ್ಮ ರುಚಿ ತಕ್ಕಷ್ಟು ಅಷ್ಟೇ, ರುಚಿಗೆ ತಕ್ಕಷ್ಟು ಉಪ್ಪು. ಟೇಸ್ಟ್ಗೋಸ್ಕರ ಬೆಲ್ಲ 1 ಸ್ಪೂನು, ಆರ್ಗ್ಯಾನಿಕ್ ಬೆಲ್ಲ. ಆರ್ಗ್ಯಾನಿಕ್ ಬೆಲ್ಲ ನಮ್ಮ ಮನೇಲೆಲ್ಲ ಆಲ್ಮೋಸ್ಟ್ ಆರ್ಗ್ಯಾನಿಕ್ ಇದೆ. ಇದು ಚೆನ್ನಾಗಿ ಕುದ್ಮೇಲೆ ಹುಣಸೆ ಹಣ್ಣು, ಇದು ಸ್ವಲ್ಪ ಚೆನ್ನಾಗಿ ಕುದ್ಮೇಲೆ ಒಗ್ಗರಣೆ ಕೊಡಬೇಕು. ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಒಂಚೂರು ಹಾಕಿ, ಬೇಕಾದರೆ ಒಂಚೂರು ಕಾಯಿ ಹಾಕ್ಬೋದು. ಅಷ್ಟೇ, 1-2 ಟೀ ಸ್ಪೂನ್ ಅಷ್ಟು ಹೋಯ್ತು. ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನೆನೆಸಿಟ್ಕೊಂಡ್ರೆ ನಿಮಗೆ ನೀರು ಎಷ್ಟಾರು ಹಾಕ್ಕೊಳ್ಳಿ, ಪರವಾಗಿಲ್ಲ. ಟೊಮೆಟೊನ ಹಾಕಿರೋದ್ರಿಂದ ಸ್ವಲ್ಪ ಹಾಕಿದ್ರೆ ಸಾಕು. ಇವಾಗ ಇನ್ನೊಂದು ರೌಂಡ್ ಕುದ್ಬಿಟ್ರೆ ಆಗೋಯ್ತು ಹುಳಿ. ಆಯ್ತಲ್ಲ? ನೋಡ್ರಿ, ನಮ್ಮ ಕ್ಯಾಮ್ರಾಮನ್ ಬಂದ್ಬಿಟ್ಟು ಬ್ಯಾಚುಲರು. ಅವ್ರಿಗೆ ಅನ್ಕೊಳ್ತಾರೆ ನಾನು ಮಾಡ್ಕೊಂಡ್ಬಿಡ್ತೀನಿ ಮನೇಲಿ ಅಂತ ಈಸಿಯಾಗಿ. ಬೇಕಾದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಇಲ್ಲ. ಸೊ ಇಷ್ಟೊಂದು ಬೇಡ, ಸ್ವಲ್ಪ. ಇದನ್ನ ರುಬ್ಬಿಟ್ಟು ಹಾಲು ತೆಗ್ದಾದ್ರೂ ಹಾಕ್ಬೋದು, ಇಲ್ಲ ಹಂಗೆ ಮೇಲ್ ಬೇಕಾದ್ರೂ ಹಾಕೋಬಹುದು. ಸರಿ ಸರಿ. ಈಗ ನಾವು ಎಷ್ಟು ಹಾಕೊಳ್ತೀವಿ? ಒಂದು ಸ್ವಲ್ಪ, 1-2 ಸ್ಪೂನ್ ಅಷ್ಟು. 2 ಸ್ಪೂನ್ ಅಷ್ಟು ತುರಿದಿರೋ ಕೊಬ್ಬರಿ, ಹಸಿ ಕೊಬ್ಬರಿ. ಸಾಕಷ್ಟು. ಒಗ್ಗರಣೆಗೆ ತುಪ್ಪ ಹಾಕ್ಕೋಬೇಕು, ಸಾರಿಗೆ ಮಾತ್ರ. ತುಪ್ಪದ ಒಗ್ಗರಣೆ ಹಾಕಬೇಕು. ಸ್ವಲ್ಪ ಹಾಕಿದ್ರೆ ಬಿಸಿ ತುಪ್ಪ, ಒಂಚೂರು ಸಾಸಿವೆ, ಒಂಚೂರು ಜೀರಿಗೆ, ಇಂಗು. ನಮ್ಮ ಮನೇಲೆಲ್ಲ ಇಂಗು ಅಂದರೆ ಕೆಲವರು ಬೆಳ್ಳುಳ್ಳಿ ಯೂಸ್ ಮಾಡ್ತಾರಲ್ಲ, ಬೆಳ್ಳುಳ್ಳಿ ಇಲ್ಲದೆ ಅಡುಗೆ ಮಾಡ್ತಾರೆ. ಹಂಗೆ ನಮ್ಗೆ ಇಂಗು ಇಲ್ಲದೆ ಅಡುಗೆ ಮಾಡಲ್ಲ. ನೋಡಿ ಒಗ್ಗರಣೆ ಇವಾಗ ಚಟಪಟ ಅಂತ ಚಟಪಟ ಅಂತ ಇದೆ. ನೋಡಿ ಘಮ 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 ಘಮ. ಇದಕ್ಕೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಹಾಕ್ಬಿಡೋದು. ಓಕೆ ಓಕೆ. ನೋಡಿ ಸುಧಾ ಅಮ್ಮವ್ರದ್ದು ತಿಳಿಸಾರು ಎಷ್ಟು ದಿಢೀರಾಗಿ ತೋರಿಸ್ಬಿಟ್ರು ವಿತ್ ಪುಡಿ. ಟೇಸ್ಟ್ ಮಾಡೋಕ್ಕೋಸ್ಕರ ಕಪ್ಪಲ್ಲಿ ತೊಗೊಂಡಿದ್ದೀನಿ. ಯಾಕಂತ ಹೇಳ್ತೀನಿ ನಿಮಗೆ, ಗ್ಲಾಸಲ್ಲಿ ತೊಗೊಂಡಿದ್ದೀನಿ ಇವತ್ತು. ಯಾಕಂತ ಹೇಳ್ತೀನಿ ನಿಮಗೆ, ನಾನು ಎಲ್ಲೇ ಹೋಗಲಿ, ಮದುವೆ ಮನೆಗೆ ಹೋದ್ರೂ ಅನ್ನ ತಿಳಿಸಾರು ತಿಂತಾರೆ, ಆಮೇಲೆ ಒಂದು ಗ್ಲಾಸಿಗೆ ಮತ್ತೆ ಹಾಕ್ಕೊಳ್ತಾರೆ. ಮಠಕ್ಕೆ ಹೋಗ್ರಿ, ಅಲ್ಲೂ ಹಾಗೆ ಮಾಡ್ತಾರೆ. ಗ್ಲಾಸಲ್ಲಿ ಫುಲ್ ಒಂದು ತಿಳಿಸಾರು ಫುಲ್ ಗ್ಲಾಸ್ ಕುಡಿತಾರೆ. ಹಾಗಾಗಿ ಗ್ಲಾಸಲ್ಲಿ ಇದೇನು ಮಹಿಮೆ ನೋಡ್ಬಿಡೋಣ. ನೋಡ್ರಿ, ರಸಮ್ಮಿಂದು ಎಲ್ಲ ಸತ್ವ ಗಂಟಲು ಇಳಿತದೆ, ಖಾರವಾಗಿ ಹುಳಿಯಾಗಿ. ಆ ಟೊಮೆಟೊದು ಆಹಾ ಅದ್ಭುತವಾದ ರುಚಿ. ಪುಡಿ, ತಿಳಿಸಾರಿನ ಪುಡಿ, ಅಲ್ಲೇ ಇರೋದೆಲ್ಲ ಗಮ್ಮತ್ತು.
ಅದ್ಭುತವಾದ ಒಂದು ತಿಳಿಸಾರಿದು. ಸ್ಮಾರ್ತ ಬ್ರಾಹ್ಮಣ ಶೈಲಿಯ ತಿಳಿಸಾರು ಇವತ್ತು ರುಚಿ ನೋಡೋಕೆ ಸಿಕ್ಕಿದೆ. ಮನೇಲಿ ಮಾಡಿಕೊಂಡು ನೀವು ಸವಿರಿ. ಹಾಗೆ ದಿಢೀರಂತ ಬೇಕು ನಿಮಗೆ, ಅರ್ಜೆಂಟಾಗಿ ಬೇಕು, ಇನ್ಸ್ಟೆಂಟಾಗಿ ಬೇಕು ಅಂದರೆ ಪುಡಿಗಳು ಇಲ್ಲೇ ಸಿಗ್ತವೆ. ಸುಧಾ ಮಾಗಡಿ ಅಮ್ಮರದು ಮಾಗಡೀಸ್ ಮಸಾಲಾ ಪೌಡರ್ಸ್. ನಂಬರ್ ಡಿಸ್ಪ್ಲೇ ಮಾಡಿರ್ತೀವಲ್ಲ, ಕಾಲ್ ಮಾಡಿರಿ, ಅವರೆಲ್ಲ ಹೇಳ್ತಾರೆ ಹೆಂಗೆ ತರಿಸ್ಕೋಬೇಕಂತ. ಕರ್ನಾಟಕದ ಮೂಲೆ ಮೂಲೆಗೆ ಹೋಗ್ತಾ ಇದೆ ಪುಡಿ ಇವತ್ತು. ಒಳ್ಳೆಯ ರೆಸಿಪಿ ತೋರಿಸಿ ಅಂದ್ಕೊಂಡಿದ್ದೀವಿ. ಮತ್ತೆ ಮುಂದಿನ ರೆಸಿಪಿ ಕಾಯೋಣ. ಮತ್ತೆ ಸಿಗೋಣ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.